ನಮಸ್ತೆ ಗೆಳೆಯರೇ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. 90s ಹಾಗೂ 2000 ಪೀರಿಯಡ್ನಲ್ಲಿ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ರೀಮೇಕ್ ಸಿನಿಮಾಗಳ ಹಾವಳಿ ಇತ್ತು. ಅದು ಎಷ್ಟರ ಮಟ್ಟಿಗೆ ಅಂದರೆ 10 ಕನ್ನಡ ಸಿನಿಮಾಗಳು ರಿಲೀಸ್ ಆದರೆ ಅದರಲ್ಲಿ 8 ಸಿನಿಮಾಗಳು ರೀಮೇಕ್ ಸಿನಿಮಾಗಳೇ ಆಗ್ತಾಯಿದ್ವು. ಆದರೆ ಕಾಲ ಒಂದೇ ಥರ ಇರಲ್ಲಲ್ವ. ಇದಕ್ಕೆಲ್ಲ ಬ್ರೇಕ್ ಆಗುವಂತಹ ಘಟನೆ 2018ರಲ್ಲಿ ನಡೆಯುತ್ತೆ. ಅದು ಏನಂದರೆ 2018ರ ಡಿಸೆಂಬರ್ನಲ್ಲಿ KGF ಚಾಪ್ಟರ್ 1 ಅನ್ನೋ ಸಿನಿಮಾ ಪ್ಯಾನ್ ಇಂಡಿಯಾ ರಿಲೀಸ್ ಆಗಿ ದೊಡ್ಡ ಮಟ್ಟದಲ್ಲಿ ಸಕ್ಸಸ್ ಕಾಣುತ್ತೆ. ಅಲ್ಲಿಂದ ಮಾಡೋ ಎಲ್ಲ ಸಿನಿಮಾಗಳು ಪ್ಯಾನ್ ಇಂಡಿಯಾ ಆಗಿ ಕನ್ವರ್ಟ್ ಆಗಲು ಶುರುವಾಗುತ್ತೆ. ಒಬ್ಬ ದೊಡ್ಡ ಸ್ಟಾರ್ ಇಟ್ಕೊಂಡು ಸಿನಿಮಾ ಮಾಡಿದ್ರೆ ಅದು ಪ್ಯಾನ್ ಇಂಡಿಯಾನೇ ಆಗಿರಬೇಕು ಅನ್ನೋ ಟ್ರೆಂಡು ಚಿತ್ರರಂಗದಲ್ಲಿ ಮನೆ ಮಾಡುತ್ತೆ. ಗೆಳೆಯರೇ, ಈ ಪ್ಯಾನ್ ಇಂಡಿಯಾ ಅನ್ನೋದು ವರನೂ ಹೌದು, ಶಾಪನೂ ಹೌದು. ವರ ಹೇಗೆಂದರೆ ನಮ್ಮ ಕನ್ನಡ ಚಿತ್ರರಂಗದಲ್ಲೂ ಕೂಡ ಒಳ್ಳೊಳ್ಳೆ ಟೆಕ್ನಿಷಿಯನ್ಗಳು, ಒಳ್ಳೊಳ್ಳೆ ರೈಟರ್ಗಳು ಇದ್ದಾರೆ ಅನ್ನೋದು ಇಡೀ ದೇಶಕ್ಕೆ ಗೊತ್ತಾಗುತ್ತೆ. ಆದರೆ ಮಾಡೋ ಎಲ್ಲ ಸಿನಿಮಾಗಳು ಕೂಡ KGF ಆಗೋಕ್ಕೆ ಸಾಧ್ಯ ಇಲ್ಲ. ಹಾಗಾಗಿಯೇ ಪ್ಯಾನ್ ಇಂಡಿಯಾ ಮಾಡೋದಕ್ಕೆ ಹೋಗಿ ಕೆಲವೊಂದು ಸಿನಿಮಾಗಳು ಟ್ರೋಲ್ ಆಗಿರೋದು. ಇದಕ್ಕೆ ಪ್ಯಾನ್ ಇಂಡಿಯಾ ಅನ್ನೋದು ಶಾಪವಾಗಿಯೂ ಕೂಡ ಪರಿಣಾಮ ಬೀರುತ್ತೆ ಅಂತ ನಾನು ಹೇಳಿದ್ದು. ಇಷ್ಟೇ ಅಲ್ಲದೆ ರೀಮೇಕ್ ಸಿನಿಮಾಗಳನ್ನು ನಿರ್ದೇಶನ ಮಾಡಿ ಹೆಸರು ಮಾಡಿದಂತಹ ಕೆಲವು ನಿರ್ದೇಶಕರುಗಳಿಗೆ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಸ್ಥಾನ ಇಲ್ಲದಂತಾಗುತ್ತೆ ಈ ಪ್ಯಾನ್ ಇಂಡಿಯಾ ಅನ್ನೋ ಕಾರಣಕ್ಕಾಗಿ. ಬೇರೆ ಭಾಷೆಗಳಲ್ಲಿ ಸೂಪರ್ ಹಿಟ್ ಆದ ಸಿನಿಮಾಗಳನ್ನು ಕನ್ನಡದ ನೇಟಿವಿಟಿಗೆ ತಕ್ಕನಾಗಿ ತೆರೆ ಮೇಲೆ ತಂದು ಇಲ್ಲೂ ಕೂಡ ಅದು ಸೂಪರ್ ಹಿಟ್ ಆಗೋ ಥರ ಸಿನಿಮಾ ಮಾಡ್ತಾಯಿದ್ರು. ರೀಮೇಕ್ಗಳಿಂದ ಎಷ್ಟೋ ಹೀರೋಗಳು ಕಂಬ್ಯಾಕ್ ಮಾಡಿರುವಂತಹ ಉದಾಹರಣೆಗಳು ಕೂಡ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಇದೆ. ಇವತ್ತಿನ ಈ ವಿಡಿಯೋದಲ್ಲಿ ಅತಿ ಹೆಚ್ಚು ರೀಮೇಕ್ ಸಿನಿಮಾಗಳನ್ನು ಮಾಡಿ ಸಕ್ಸಸ್ ಕೊಟ್ಟಂತಹ ನಮ್ಮ ಕನ್ನಡ ನಿರ್ದೇಶಕರುಗಳನ್ನು ನೋಡ್ಕೊಂಡು ಬರೋಣ. ಸೊ ವಿಡಿಯೋನ ಕೊನೆ ತನಕ ನೋಡಿ. ಗುರು ದೇಶಪಾಂಡೆ ಇವರು ನಿಮಗೆ ಗೊತ್ತಿರುತ್ತೆ. ಗೊತ್ತಾಗಿಲ್ಲ ಅಂದರೆ ಒಂದು ಸಲ ರಾಜಾಹುಲಿ ಸಿನಿಮಾವನ್ನು ನೆನಪು ಮಾಡ್ಕೊಳ್ಳಿ. ರಾಕಿಂಗ್ ಸ್ಟಾರ್ ಯಶ್ ಅವರು ಇವಾಗ ಏನು ಪ್ಯಾನ್ ಇಂಡಿಯಾ ಸ್ಟಾರ್ ಆಗಿ ಆ ಸ್ಥಾನದಲ್ಲಿದ್ದಾರೋ ಆ ಮಟ್ಟಕ್ಕೆ ಬೆಳೆಯೋದಕ್ಕೆ ರಾಜಾಹುಲಿಯ ಪಾತ್ರ ತುಂಬ ದೊಡ್ಡದಿದೆ. ಯಾಕೆಂದರೆ ಯಶ್ ಅವರಿಗೆ ಸ್ಟಾರ್ ವ್ಯಾಲ್ಯೂನ ತಂದದ್ದು, ಅಭಿಮಾನಿಗಳು ಉಟ್ಕೊಂಡಿದ್ದು ಈ ಸಿನಿಮಾದಿಂದಲೇ ಅಂದರೆ ತಪ್ಪಾಗಲ್ಲ. ಸ್ಟಾರ್ ಹೀರೋಗಳ ಪಟ್ಟಿಯಲ್ಲಿ ಯಶ್ ಅವರು ಗುರುತಿಸಿಕೊಳ್ಳಲು ಈ ಸಿನಿಮಾ ಕಾರಣವಾಗುತ್ತೆ. ಇದು ತಮಿಳಿನ ಸುಂದರ ಪಾಂಡಿಯನ್ ಅನ್ನೋ ಸಿನಿಮಾದ ರೀಮೇಕ್ ಆಗಿರುತ್ತೆ. ಇದನ್ನು ಕನ್ನಡದ ನೇಟಿವಿಟಿಗೆ ತಕ್ಕನಾಗಿ ತೆರೆ ಮೇಲೆ ತಂದಿದ್ರು ನಿರ್ದೇಶಕ ಗುರು ದೇಶಪಾಂಡೆ. ರಾಕಿಂಗ್ ಸ್ಟಾರ್ ಯಶ್ ಅವರನ್ನ ಯೂಸ್ ಮಾಡಿಕೊಂಡು ಈ ಕಥೆಯನ್ನು ಪ್ರೆಸೆಂಟ್ ಮಾಡಿದಂತಹ ರೀತಿಗೆ ಪ್ರೇಕ್ಷಕರು ಫುಲ್ ಮಾರ್ಕ್ಸ್ ಕೊಟ್ಟಿದ್ರು. ಮಂಡ್ಯ ಭಾಗದ ಗ್ರಾಮೀಣ ಶೈಲಿಯಲ್ಲಿ ಸಿನಿಮಾ ಮಾಡಿದ್ದು ಪ್ರೇಕ್ಷಕರಿಗೆ ತುಂಬ ಇಷ್ಟ ಕೂಡ ಆಗಿತ್ತು. ಇಷ್ಟೇ ಅಲ್ಲದೆ ರುದ್ರ ತಾಂಡವ, ಜಾನ್ ಜಾನಿ ಜನಾರ್ದನ್, ಪಾಡ್ಯವುಲಿ ಇವರು ನಿರ್ದೇಶನ ಮಾಡಿದಂತಹ ಈ ಎಲ್ಲ ಸಿನಿಮಾಗಳು ಕೂಡ ರೀಮೇಕೇ ಆಗಿರ್ತವೆ. ರೀಮೇಕ್ ನಿರ್ದೇಶಕ ಎಂದೇ ಹೆಸರುವಾಸಿಯಾಗಿದ್ದ ಗುರು ದೇಶಪಾಂಡೆ ಅವರು ಈ ಪ್ಯಾನ್ ಇಂಡಿಯಾ ಅನ್ನೋ ಟ್ರೆಂಡು ಶುರುವಾದ ನಂತರ ನಿರ್ದೇಶನಕ್ಕೆ ಸ್ವಲ್ಪ ಬ್ರೇಕ್ ಕೊಟ್ಟು ನಿರ್ಮಾಪಕನಾಗಿ ಸಿನಿಮಾಗಳನ್ನು ನಿರ್ಮಾಣ ಮಾಡಲು ಶುರು ಮಾಡ್ತಾರೆ. ಜೆಂಟಲ್ಮ್ಯಾನ್, ಲವ್ ಯು ರಚ್ಚು, 9ನೇ ದಿಕ್ಕು ಈ ಎಲ್ಲ ಸಿನಿಮಾಗಳನ್ನು ನಿರ್ಮಾಣ ಮಾಡಿದ್ದು ಕೂಡ ಇವರೇ. ಆದರೆ ಯಾವ ಸಿನಿಮಾ ಕೂಡ ಇವರಿಗೆ ಯಶಸ್ಸನ್ನು ತಂದು ಕೊಡಲ್ಲ. ಕೊನೆಯದಾಗಿ 2023ರಲ್ಲಿ ಪೆಂಡಗನ್ ಅನ್ನೋ ಒಂದು ಸಿನಿಮಾವನ್ನು ನಿರ್ಮಾಣ ಮಾಡಿ ಜೊತೆಗೆ ಅವರೇ ನಿರ್ದೇಶನ ಸಹ ಮಾಡಿರ್ತಾರೆ. ಈ ಸಿನಿಮಾ ಕೂಡ ಅಂದುಕೊಂಡಂಥ ಯಶಸ್ಸು ಕಾಣದೇ ಇದ್ದಾಗ ಇವರು ಚಿತ್ರರಂಗದಿಂದಲೇ ಕಣ್ಮರೆಯಾಗ್ತಾರೆ. ಕೆ. ಮಾದೇಶ್ ಇವರು ನೆನಪಿಲ್ಲ ಅಂದರೆ ಒಂದು ಸಲ ಗಜ, ಹುಡುಗರು, ಬೃಂದಾವನ ಸಿನಿಮಾಗಳನ್ನು ನೆನಪು ಮಾಡ್ಕೊಳ್ಳಿ. ದೊಡ್ಡ ದೊಡ್ಡ ಸೂಪರ್ ಸ್ಟಾರ್ಗಳ ರೀಮೇಕ್ ಸಿನಿಮಾಗಳು ಅಂತ ಬಂದಾಗ ನಿರ್ಮಾಪಕರ ಮೊದಲ ಆಯ್ಕೆ ಇವರೇ ಆಗ್ತಾಯಿದ್ರು. ಇವರು ರೀಮೇಕ್ನಲ್ಲಿ ಸಕ್ಸಸ್ ಕಂಡಂತಹ ನಿರ್ದೇಶಕ. ದರ್ಶನ್ ಅವರ ಕೆರಿಯರ್ ಬ್ಲಾಕ್ಬಸ್ಟರ್ ಹಿಟ್ ಆದ ಗಜ ಸಿನಿಮಾವನ್ನು ಕೆ. ಮಾದೇಶ್ ಅವರೇ ನಿರ್ದೇಶನ ಮಾಡಿದ್ದು. ಇದು ತೆಲುಗಿನ ಭದ್ರಾ ಅನ್ನೋ ಸಿನಿಮಾದ ರೀಮೇಕ್ ಆಗಿರ್ತದೆ. ದರ್ಶನ್ ಅಂತ ಸೂಪರ್ ಸ್ಟಾರ್ ಇಟ್ಕೊಂಡು ರೀಮೇಕ್ ಸಬ್ಜೆಕ್ಟ್ನ ಯಾವ ಥರ ಮಾಡಬಹುದು ಅನ್ನೋದನ್ನು ಕೆ. ಮಾದೇಶ್ ಅವರು ತೋರಿಸ್ಕೊಟ್ಟಿದ್ರು. ನಂತರ 25 ವಾರಗಳ ಭರ್ಜರಿ ಪ್ರದರ್ಶನ ಕಂಡ ಪುನೀತ್ ರಾಜ್ಕುಮಾರ್ ಅವರ ರಾಮ್ ಅನ್ನೋ ಸಿನಿಮಾವನ್ನು ಕೂಡ ಇವರೇ ನಿರ್ದೇಶನ ಮಾಡಿರ್ತಾರೆ. ಇದು ತೆಲುಗಿನ ರೆಡಿ ಅನ್ನೋ ಸಿನಿಮಾದ ರೀಮೇಕ್ ಆಗಿರ್ತದೆ. ರೀಮೇಕ್ ಆದರೂ ಕೂಡ ಅದು 25 ವಾರ ಓಡುವಂತೆ ನಿರ್ದೇಶನ ಮಾಡುವ ಕೇಪಾಬಿಲಿಟಿ ಇವರಲ್ಲಿ ಇತ್ತು. ಆ ಕಾರಣಕ್ಕಾಗಿಯೇ ಮುಂದೆ ವಜ್ರೇಶ್ವರಿ ಸಂಸ್ಥೆಯಲ್ಲಿ ತಯಾರಾದ ಹುಡುಗರು ಸಿನಿಮಾದ ನಿರ್ದೇಶನದ ಜವಾಬ್ದಾರಿಯನ್ನು ಪಾರ್ವತಮ್ಮ ಇವರಿಗೆ ವಹಿಸಿಕೊಡ್ತಾರೆ. ಹುಡುಗರು ನಾಡೋಡಿಗಲ್ ಅನ್ನೋ ತಮಿಳು ಸಿನಿಮಾದ ರೀಮೇಕ್ ಆಗಿರ್ತದೆ. ರೀಮೇಕ್ ಆದರೂ ಕೂಡ ಈ ಸಿನಿಮಾ ಕನ್ನಡದಲ್ಲಿ ಭರ್ಜರಿ ಯಶಸ್ಸು ಕಂಡಿದೆ ಅಂದರೆ ಅದಕ್ಕೆ ನಿರ್ದೇಶಕ ಕೆ. ಮಾದೇಶ್ ಅವರು ಮುಂದೆ ದರ್ಶನ್ ಅವರ ಬೃಂದಾವನ ಮಾಡ್ತಾರೆ. ಇದು ತೆಲುಗಿನ ರೀಮೇಕ್ ಆಗಿರ್ತದೆ. ಹುಡುಗರು ಆದ ನಂತರ ಬಂದ ಯಾವ ಸಿನಿಮಾ ಕೂಡ ನಿರೀಕ್ಷೆಯ ಮಟ್ಟ ತಲುಪದೆ ಬ್ಯಾಡ್ ಫೇಸ್ನಲ್ಲಿ ಇದ್ದಂತಹ ಪುನೀತ್ ರಾಜ್ಕುಮಾರ್ ಅವರಿಗೆ ಕಂಬ್ಯಾಕ್ ಕೊಟ್ಟಿದ್ದು ಕೂಡ ಇವರ ನಿರ್ದೇಶನದಲ್ಲಿ ಮೂಡಿ ಬಂದ ಪವರ್ ಸ್ಟಾರ್ ಅನ್ನೋ ಸಿನಿಮಾ. ಹೀಗೆ ಸಾಲು ಸಾಲು ರೀಮೇಕ್ ಸಿನಿಮಾಗಳನ್ನು ಮಾಡಿ ಹೆಸರು ಮಾಡಿದಂತಹ ಕೆ. ಮಾದೇಶ್ ಅವರು ಕೂಡ ಪ್ಯಾನ್ ಇಂಡಿಯಾ ಅನ್ನೋ ಸುಳಿಯಲ್ಲಿ ಮುಳುಗೋಗ್ತಾರೆ. ನಂದ ಕಿಶೋರ್ ಇವರು ಗೊತ್ತಿರುತ್ತೆ ಬಿಡಿ. ರೀಸೆಂಟಾಗಿ ಮೋಹನ್ ಲಾಲ್ ರವರ ಒಂದು ಸಿನಿಮಾ ಕೂಡ ಇವರು ನಿರ್ದೇಶನ ಮಾಡಿದರು. ಅದು ತೆಲುಗು ಮತ್ತು ಮಲಯಾಳಂ ಎರಡು ಲ್ಯಾಂಗ್ವೇಜ್ಗಳಲ್ಲಿ ತಯಾರಾಗಿತ್ತು. ಇವರು 2013ರಲ್ಲಿ ವಿಕ್ಟರಿ ಅನ್ನೋ ಶರಣ್ ರವರ ಸಿನಿಮಾವನ್ನು ನಿರ್ದೇಶನ ಮಾಡಿದರು. ಈ ಸಿನಿಮಾದ ಹಾಡುಗಳು ಯಾವ ಥರ ಟ್ರೆಂಡ್ ಆಗಿತ್ತು ಅಂತ ಸಪ್ರೇಟಾಗಿ ಹೇಳಬೇಕಾಗಿಲ್ಲ ಬಿಡಿ. ಹಾಡು ಮಾತ್ರವಲ್ಲದೆ ಸಿನಿಮಾ ಕೂಡ ದೊಡ್ಡ ಮಟ್ಟದಲ್ಲಿ ಸಕ್ಸಸ್ ಆಗಿತ್ತು. ಇದು ಅಫಿಷಿಯಲ್ ರೀಮೇಕ್ ಅಲ್ಲದೇ ಇದ್ದರೂ 1978ರಲ್ಲಿ ಹಾಲಿವುಡ್ನಲ್ಲಿ ಬಂದ ದ ವುಡ್ ಜಾಬ್ ಅನ್ನೋ ಸಿನಿಮಾದ ಇನ್ಸ್ಪಿರೇಷನ್ ಆಗಿರುತ್ತೆ. ಇದನ್ನು ನಂದಕಿಶೋರ್ ನಿರ್ದೇಶನ ಮಾಡಿರ್ತಾರೆ. ಮತ್ತು ಶರಣ್ ರವರ ಕೆರಿಯರ್ ಸೂಪರ್ ಹಿಟ್ ಆದ ಅಧ್ಯಕ್ಷ ಅನ್ನೋ ಸಿನಿಮಾನೂ ಕೂಡ
ನಂದಕಿಶೋರ್ ಅವರೇ ನಿರ್ದೇಶನ ಮಾಡಿರ್ತಾರೆ. ಇದು ತಮಿಳಿನ ರೀಮೇಕ್ ಆಗಿರ್ತದೆ. ರೀಮೇಕ್ ಆದರೂ ಕೂಡ ಈ ಸಿನಿಮಾನ ಜನ ತುಂಬ ಇಷ್ಟಪಡ್ತಾರೆ. ನಂತರ ಕಿಚ್ಚ ಸುದೀಪ್ ಅವರ ರನ್ನ ಸಿನಿಮಾವನ್ನು ಕೂಡ ಇವರೇ ನಿರ್ದೇಶನ ಮಾಡಿರ್ತಾರೆ. ಇದು ತೆಲುಗಿನ ಅತ್ತಾರಿಂಟಿಗೆ ದಾರಿಯದಿ ಅನ್ನೋ ಸಿನಿಮಾದ ರೀಮೇಕ್ ಆಗಿರ್ತದೆ. ಇದು ಕೂಡ ಸೂಪರ್ ಹಿಟ್ ಆಗುತ್ತೆ. 2016ರಲ್ಲಿ ತೆರೆ ಕಂಡ ಮುಕುಂದ ಮುರಾರಿ ಹಿಂದಿಯ ಓ ಮೈ ಗಾಡ್ ಅನ್ನೋ ಸಿನಿಮಾದ ರೀಮೇಕ್ ಆಗಿರ್ತದೆ. ಹೀಗೆ ರೀಮೇಕ್ನಲ್ಲಿ ಸಕ್ಸಸ್ ಕಂಡಂತಹ ನಂದಕಿಶೋರ್ ಅವರು ಸೋಮೇಕ್ ಸಿನಿಮಾಗಳನ್ನು ಕೂಡ ನಿರ್ದೇಶನ ಮಾಡಲು ಮುಂದಾಗ್ತಾರೆ. ಆಗ ಟೈಗರ್, ಪೊಗರು ಅಂತ ಸೋಮೇಕ್ ಸಿನಿಮಾಗಳನ್ನು ಕೂಡ ಮಾಡ್ತಾರೆ. ಆದರೆ ಅದು ಕೂಡ ಕೈ ಹಿಡಿಯಲ್ಲ. ಮತ್ತು 2022ರಲ್ಲಿ ರಾಣಾ ಅನ್ನೋ ಒಂದು ರೀಮೇಕ್ ಸಿನಿಮಾ ಮಾಡ್ತಾರೆ. ಈ ಸಲ ರೀಮೇಕ್ ಕೂಡ ಕೈ ಹಿಡಿಯಲ್ಲ. MD ಶ್ರೀಧರ್, ನೀವು 90s ಕಿಡ್ಸ್ ಆಗಿದ್ದರೆ ಇವರು ನಿಮಗೆ ಗೊತ್ತಿರುತ್ತೆ. 2002ರ ಫ್ರೆಂಡ್ಸ್ ಸಿನಿಮಾನ ಇವರೇ ನಿರ್ದೇಶನ ಮಾಡಿದ್ದು. ಇದರ ಹಾಡುಗಳು 90s ಕಿಡ್ಸ್ ಎಂದು ಮರೆಯೋಕ್ಕೆ ಸಾಧ್ಯವಿಲ್ಲ. ಫ್ರೆಂಡ್ಸ್ ಸಿನಿಮಾ ತೆಲುಗಿನ 16 ಅನ್ನೋ ಸಿನಿಮಾದ ರೀಮೇಕ್ ಆಗಿರ್ತದೆ. ಆಮೇಲೆ ಗೋಲ್ಡನ್ ಸ್ಟಾರ್ ಗಣೇಶ್ ಅವರನ್ನು ಸ್ಟಾರ್ ಮಾಡಿದಂತಹ ಸಿನಿಮಾ ಮುಂಗಾರು ಮಳೆಯಾದರೆ ಅವರನ್ನು ಇಂಟ್ರೊಡ್ಯೂಸ್ ಮಾಡಿದ್ದು ಇದೇ MD ಶ್ರೀಧರ್ ಅವರು. 2006ರಲ್ಲಿ ತೆರೆ ಕಂಡ ಗಣೇಶ್ ಅವರ ಮೊದಲ ಸಿನಿಮಾ ಚೆಲ್ಲಾಟ ಇವರೇ ನಿರ್ದೇಶನ ಮಾಡಿರ್ತಾರೆ. ಇದು ಮಲಯಾಳಂನ ಪುಲಿವನ್ ಕಲ್ಯಾಣಂ ಅನ್ನೋ ಸಿನಿಮಾದ ರೀಮೇಕ್ ಆಗಿರ್ತದೆ. ಅಷ್ಟೇ ಅಲ್ಲದೆ ದರ್ಶನ್ ಅವರ ಕೆರಿಯರ್ ಬ್ಲಾಕ್ ಬಸ್ಟರ್ ಹಿಟ್ ಆದಂತಹ ಪೊರ್ಕಿ ಹಾಗೂ ಬುಲ್ಬುಲ್ ಸಿನಿಮಾಗಳನ್ನು ಕೂಡ ಇವರೇ ನಿರ್ದೇಶನ ಮಾಡಿದ್ದು. ರೀಮೇಕ್ ಆದರೂ ಅವರ ಸ್ಟಾರ್ ವ್ಯಾಲ್ಯೂನ ಇನ್ನಷ್ಟು ಹೆಚ್ಚಾಗೋ ಥರ ಸಿನಿಮಾ ಮಾಡೋದರಲ್ಲಿ ಇವರು ಎತ್ತಿದ ಕೈ. ಇನ್ನು ಪ್ರಜ್ವಲ್ ದೇವರಾಜ್ ರವರ ಸಾಗರ್, ಗಲಾಟೆ ಈ ಸಿನಿಮಾಗಳನ್ನು ಕೂಡ ಇವರೇ ನಿರ್ದೇಶನ ಮಾಡಿರ್ತಾರೆ. ಇವುಗಳು ಕೂಡ ರೀಮೇಕೇ ಆಗಿರ್ತವೆ. ಇವರ ಕೊನೆಯ ಸಿನಿಮಾ 2019ರಲ್ಲಿ ತೆರೆ ಕಂಡ ದರ್ಶನ್ ರವರ ಒಡೆಯ ಆಗಿರ್ತದೆ. ಹೀಗೆ ರೀಮೇಕ್ ಸಿನಿಮಾಗಳನ್ನು ಮಾಡಿ ಹೆಸರು ಮಾಡಿದಂತಹ ಅವರು ಕೂಡ ಈ ಪ್ಯಾನ್ ಇಂಡಿಯಾ ಅನ್ನೋ ಸಾಗರ ಇವರನ್ನು ಸಹ ಕೊಚ್ಕೊಂಡು ಹೋಗುತ್ತೆ. ಸಾಧು ಕೋಕಿಲ, ಗೆಳೆಯರೇ, ಸಾಧು ಕೋಕಿಲ ಅಂದ ತಕ್ಷಣ ನಮಗೆ ಇವರ ಕಾಮಿಡಿ ನೆನಪಿಗೆ ಬರುತ್ತೆ. ಆದರೆ ಇವರೊಬ್ಬ ಆಲ್ರೌಂಡರ್. ಸಿನಿಮಾಗಳಿಗೆ ಸಂಗೀತ ಕೊಡ್ತಾರೆ, ಹಾಡು ಹಾಡ್ತಾರೆ, ನಿರ್ದೇಶನ ಸಹ ಮಾಡ್ತಾರೆ. ಆದರೆ ನಿರ್ದೇಶನ ಮಾಡಿದಂತಹ ಸಿನಿಮಾಗಳಲ್ಲಿ ಆಲ್ಮೋಸ್ಟ್ ರೀಮೇಕ್ ಸಿನಿಮಾಗಳೇ ಇವೆ. 2003ರಲ್ಲಿ ರಕ್ತ ಕಣ್ಣೀರು ಅನ್ನೋ ಉಪೇಂದ್ರ ಅವರ ಸಿನಿಮಾವನ್ನು ನಿರ್ದೇಶನ ಮಾಡುವುದರಿಂದ ಇವರು ಮೊದಲ ಬಾರಿಗೆ ನಿರ್ದೇಶನಕ್ಕೆ ಕೈ ಹಾಕ್ತಾರೆ. ಆದರೆ ಆರಂಭದಲ್ಲಿ ಸಿಕ್ಕ ಯಶಸ್ಸು ಇವರಿಗೆ ನಂತರ ಸಿಗೋದಿಲ್ಲ. 2007ರಲ್ಲಿ ಅನಾಥರು, ಇದು ತಮಿಳಿನ ಪಿತಾಮಗನ್ ಅನ್ನೋ ಸಿನಿಮಾದ ರೀಮೇಕ್ ಆಗಿರ್ತದೆ. 2009ರಲ್ಲಿ ದುನಿಯಾ ವಿಜಯರವರ ದೇವರು, ಇದು ಮಲಯಾಳಂನ ಅಭಿಮನ್ಯು ಅನ್ನೋ ಸಿನಿಮಾದ ರೀಮೇಕ್ ಆಗಿರ್ತದೆ. 2010ರಲ್ಲಿ ಮಿಸ್ಟರ್ ತೀರ್ಥ, ಶೌರ್ಯ, 2014ರಲ್ಲಿ ಸೂಪರ್ ರಂಗ. ಹೀಗೆ ಬಹುತೇಕ ರೀಮೇಕ್ ಸಿನಿಮಾಗಳನ್ನು ನಿರ್ದೇಶನ ಮಾಡಿದಂತಹ ಸಾಧು ಕೋಕಿಲ 2016ರಿಂದ ಸಂಪೂರ್ಣವಾಗಿ ನಿರ್ದೇಶನದಿಂದ ದೂರ ಉಳಿತಾರೆ. ಎಸ್ ನಾರಾಯಣ್, ಕಲಾ ಸಾಮ್ರಾಟ್ ಎಸ್ ನಾರಾಯಣ್ ರವರು 90ಸ್ನಲ್ಲಿ ಚಿತ್ರರಂಗಕ್ಕೆ ಎಂಟ್ರಿ ಕೊಟ್ಟವರು. ಇವರು ಕೂಡ ಸಾಕಷ್ಟು ರೀಮೇಕ್ ಸಿನಿಮಾಗಳನ್ನು ನಿರ್ದೇಶನ ಮಾಡಿದ್ದಾರೆ. ರವಿಚಂದ್ರನ್ ರವರ ರವಿಮಾಮ, ವಿಷ್ಣುವರ್ಧನ್ ರವರ ಸೂರ್ಯವಂಶ, ಗಲಾಟೆ ಅಳಿಯಂದ್ರು ಹೀಗೆ ರೀಮೇಕ್ ಮಾಡಿದರೂ ಕೂಡ ಇವರ ಸಿನಿಮಾಗಳು ಸಕ್ಸಸ್ ಕಾಣ್ತಾ ಇದ್ವು. ಅದರಲ್ಲೂ ವಿಷ್ಣುವರ್ಧನ್ ಹಾಗೂ ಎಸ್ ನಾರಾಯಣ್ ಕಾಂಬಿನೇಷನ್ ಅಂದರೆ ಅದು ಬೇರೆ ಲೆವೆಲ್ಗೆ ಮಾರ್ಕೆಟಿಂಗ್ ಆಗ್ತೈತಂತೆ. ಇವರಿಬ್ಬರ ಕಾಂಬಿನೇಷನ್ನಲ್ಲೂ ಕೂಡ ಸಾಕಷ್ಟು ರೀಮೇಕ್ ಸಿನಿಮಾಗಳು ಬಂದಿವೆ. ನಾನು ಆಗಲೇ ಹೇಳ್ದಂಗೆ ಸೂರ್ಯವಂಶ, ಸಿಂಹಾದ್ರಿಯ ಸಿಂಹ, ಸಿರಿವಂತ ಇವೆಲ್ಲ ರೀಮೇಕ್ ಸಿನಿಮಾಗಳೇ. ಪುನೀತ್ ರಾಜ್ಕುಮಾರ್ ಅವರ ಮೌರ್ಯ, ಗಣೇಶ್ ಅವರ ಚೆಲುವಿನ ಚಿತ್ತಾರ, ಶೈಲು, ಮುಂಜಾನೆ ಹೀಗೆ ಹೇಳ್ತಾ ಹೋದರೆ ಸಾಕಷ್ಟು ರೀಮೇಕ್ ಸಿನಿಮಾಗಳ ಲಿಸ್ಟ್ ನಮಗೆ ಸಿಗ್ತಾ ಹೋಗುತ್ತೆ. ಅವನ್ನೆಲ್ಲ ಈ ವಿಡಿಯೋದಲ್ಲಿ ಹೇಳಿದರೆ ವಿಡಿಯೋ ಡ್ಯೂರೇಷನ್ ಜಾಸ್ತಿ ಆಗುತ್ತೆ. ಹಾಗಾಗಿ ಎಸ್ ನಾರಾಯಣ್ ರೀಮೇಕ್ ಲಿಸ್ಟ್ ಅಂತ ಸಪ್ರೇಟಾಗಿ ಒಂದು ವಿಡಿಯೋ ಮಾಡಿದ್ದೇನೆ. ಆ ವಿಡಿಯೋ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಡ್ತೀನಿ, ಹೋಗಿ ಕ್ಲಿಕ್ ಮಾಡಿ ನೋಡಿ. ಗೆಳೆಯರೆ, ಎಸ್ ನಾರಾಯಣ್ ಅವರು ಕೂಡ ಆ ಕಾಲದಲ್ಲೇ ರೀಮೇಕ್ ಸಿನಿಮಾಗಳನ್ನು ಮಾಡಿ ಗೆದ್ದಿರುವಂತಹ ಒಬ್ಬ ನಿರ್ದೇಶಕ. ಇವರು ತುಂಬ ಲಾಂಗ್ ಗ್ಯಾಪ್ ನಂತರ ಕಳೆದ ವರ್ಷ ಮಾರುತ ಅನ್ನೋ ಒಂದು ಸಿನಿಮಾವನ್ನು ನಿರ್ದೇಶನ ಮಾಡಿದರು. ಆದರೆ ಅದು ಕೂಡ ಹೇಳಿಕೊಳ್ಳುವಷ್ಟು ಯಶಸ್ಸು ಕಾಣಲಿಲ್ಲ. ನೋಡಿದ್ರಲ್ಲ ಗೆಳೆಯರೆ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ. ನಿಮಗೆ ಯಾವ ರೀಮೇಕ್ ಸಿನಿಮಾ ಇಷ್ಟ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸ್ಕೊಡಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫೇಸ್ಬುಕ್ನಲ್ಲಿ ಫಾಲೋ ಮಾಡೋದನ್ನು ಮರಿಬೇಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್.